ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಂದಂತಹ ಸಂದರ್ಭದಲ್ಲಿ ಅವರ ಪಕ್ಷದಲ್ಲಿಯೇ ಕೂಡ ಆಂತರಿಕ ಕಲಹವೂ ಇದೆ. ಈ ನಡುವೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರು ಗುಪ್ತ ಸಭೆಯನ್ನ ನಡೆಸಿದ್ದಾರೆ. ಇಡೀ ರಾಜ್ಯದ ಜನ ತಪ್ಪದೇ ನೋಡಲೇಬೇಕು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರು ಗುಪ್ತ ಸಭೆಯೊಂದನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಶಾಸಕರು ಸಭೆಯನ್ನ ನಡೆಸಿದ್ದಾರೆ. ಔತಣಕೂಟದ ಹೆಸರಿನಲ್ಲಿ ಸಭೆಯನ್ನ ಸೇರಿ ಶಾಸಕರು ಚರ್ಚೆಯನ್ನ ಮಾಡಿದ್ದಾರೆ. ಮಂಗಳವಾರ ರಾತ್ರಿ ಸಭೆಯನ್ನ ಸೇರಿದ್ದು ಯಾಕೆ ಶಾಸಕರು ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಗಮನಿಸಬೇಕು, ಇಲ್ಲಿ 60 ಶಾಸಕರು ಕೂಡ ಸಭೆಯಲ್ಲಿ ಸೇರಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಸಂತೋಷ್ ಲಾಡ್, ವಿನಯ್ ಕುಲಕರ್ಣಿ, ಬಸವರಾಜ್ ಶಿವಗಂಗಾ, ಕಂದಕೂರು ಸೇರಿ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರ ಗುಪ್ತ ಸಭೆ ಇದು. 3 ಪಕ್ಷಗಳ 56 ಶಾಸಕರು ಕೂತು ಮಾತನಾಡಿದ್ದೇನು ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಪಕ್ಷಾತೀತ ಶಾಸಕರ ಸಭೆಯಲ್ಲಿ ಮಾಡಿರ್ತಕ್ಕಂತಹ ಚರ್ಚೆ ಏನು? ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರು ಗುಪ್ತ ಸಭೆಯನ್ನ ನಡೆಸಿದ್ದಾರೆ. ಇನ್ನು ಗ್ಯಾರಂಟಿ ಅನುಷ್ಠಾನ ವೇತನದ ಕುರಿತಂತೆ ಈಗಾಗಲೇ ವಿವಾದ ಇದೆ. ಈ ಕುರಿತಂತೆ ಬಿಜೆಪಿಯು ಕೂಡ ಸಾಕಷ್ಟು ಆರೋಪವನ್ನ ವ್ಯಕ್ತಪಡಿಸಿದೆ. ಈ ನಡುವೆನೆ ಶಾಸಕರು ಗುಪ್ತ ಸಭೆಯನ್ನ ನಡೆಸಿರೋ ಅಂಥದ್ದು ಒಂದು ರೀತಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು, ಈ ಕುರಿತ ಡೀಟೇಲ್ಸ್ ಏನಿದೆ? ಈ ಸಭೆಯಲ್ಲಿ ಕೇವಲ ಮೊದಲ ಬಾರಿ ಗೆದ್ದಂತ ಶಾಸಕರು ಸಭೆಯನ್ನು ಸೇರಿಲ್ಲ. ಇವರು ಕೇವಲ ಔತಣಕೂಟಕ್ಕೋಸ್ಕರ ಸೇರಿದ್ದಾರೆ. ಶಾಸಕ ಶರಣಗೌಡ ಕುಂದಕೂರು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಶಾಸಕರನ್ನ ಈ ಸಭೆಗೆ ಆಹ್ವಾನಿಸಲಾಗಿದೆ. ಈ ಸಭೆ ಕೇವಲ ಯಾವುದೇ ರಾಜಕೀಯ ವಿಚಾರ ಚರ್ಚೆ ನಡೆಸಲಿಕ್ಕೆ ಏನು ಅವಕಾಶ ಕಲ್ಪಿಸಿದೆ. ಕೇವಲ ಔತಣಕೂಟದ ಮತ್ತು ಸೌಹಾರ್ದಯುತವಾಗಿ ಈ ಸಭೆಯನ್ನ ಕರೆಯಲಾಗಿದೆ. ಈ ಒಂದು ಸಭೆಗೆ ಹಿರಿಯ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಇರ್ಬೋದು ಮತ್ತು ಮಾಜಿ ಸಚಿವರಂತ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವಾರು ನಾಯಕರು ಸಹ ಈ ಸಭೆಗೆ ಭಾಗವಹಿಸಿರೋದು ವಿಶೇಷವಾಗಿದೆ. ಆದ್ರೆ ಈ ಸಭೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆನ ಮಾಡಿಲ್ಲ ಅಂತ ಈಗಿರುವಂತ ಲಭ್ಯ ಮಾಹಿತಿ. ಹಾಗಾಗಿ ಈ ಸಭೆಗೆ ಹೆಚ್ಚಿನ ಏನು ಮಹತ್ವವನ್ನು ನೀಡುವಂತ ಅವಶ್ಯಕತೆ ಇಲ್ಲ. ಕಳೆದ ಬಾರಿನೂ ಸಹ ಇದೇ ರೀತಿ ಒಂದು ಸಭೆಯನ್ನ ಮಾಡಲಾಗಿತ್ತು. ಕಳೆದ ಬಾರಿನೂ ಸಹ ಇದೇ ರೀತಿ ಒಂದು ಔತಣಕೂಟವನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲೂ ಸಹ ಬಹುತೇಕ ಶಾಸಕರು, ಸುಮಾರು 60ಕ್ಕೂ ಹೆಚ್ಚು ಜನ ಶಾಸಕರು ಭಾಗವಹಿಸಿದಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ನಡೆದಂತ ಸಭೆಯಲ್ಲೂ ಸಹ ಸುಮಾರು 65ಕ್ಕೂ ಹೆಚ್ಚು ಜನ ಶಾಸಕರು ಭಾಗವಹಿಸಿದ್ದಾರೆ. ಅದರಲ್ಲಿ BY ವಿಜಯೇಂದ್ರ ಇರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಸಹ ಭಾಗವಹಿಸಿದ್ದಾರೆ. ಜೊತೆಗೆ ಮಾಜಿ ಸಚಿವರಂತ ವಿನಯ್ ಕುಲಕರ್ಣಿ ಸಹ ಭಾಗವಹಿಸಿದ್ದಾರೆ. ಇವೆಲ್ಲರೂ ಸಹ ಭಾಗವಹಿಸುವ ಮೂಲಕ ವಿಶೇಷವಾಗಿ ಎಲ್ಲರೂ ಸಹ ಒಟ್ಟಾಗಿದ್ದೇವೆ, ನಮ್ಮಲ್ಲಿ ಶಾಸಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಸಾಮಾನ್ಯವಾಗಿ ಚರ್ಚೆ ಆಗುವಂತ ವಿಷಯ ಅಂತಂದ್ರೆ ಏನು, ಶಾಸಕರಿಗೆ ಅನುದಾನ ವಿಷಯಗಳಿರ್ಬೋದು, ಬೇರೆ ಬೇರೆ ವಿಷಯಗಳು ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಚರ್ಚಿತವಾಗಿದೆ. ಇನ್ನು ಉಳಿದಂತೆ ಯಾವುದೇ ರಾಜಕೀಯ ಮಹತ್ವದ ವಿಷಯಗಳು ಈ ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಕೇವಲ ಇದೊಂದು ಸೌಹಾರ್ದಯುತವಂತ ಒಂದು ಚರ್ಚೆ. ಹಾಗಾಗಿ ನಾಳೆನೂ ಸಹ ಮತ್ತೊಂದು ಶಾಸಕರ ತಂಡ ಈ ಒಂದು ಸಭೆಯನ್ನ ಕರೆದಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಇದೇ ಖಾಸಗಿ ಹೋಟೆಲ್ನಲ್ಲಿ ಸಭೆಗೆ ಏನು ಸಂಜೆ ಔತಣಕೂಟಕ್ಕೆ ಆಹ್ವಾನಿಸಲಾಗಿದೆ. ಯಾರೆಲ್ಲ ಶಾಸಕರು ಭಾಗವಹಿಸ್ತಾರೆ ಅಂತ ಸಹ ಕುತೂಹಲಕ್ಕೆ ಕಾರಣವಾಗಿದೆ. ದಿವೇಶ್ನಿ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.